ಅಂಡ್ ಡಾರ್ಲಿಂಗ್ ಕೃಷ್ಣ ಅವರು ಒಂದು ಡಿಫ್ರೆಂಟ್ ಲುಕ್ ಅಲ್ಲೇ ನೋಡ್ಬೋದು. ತುಂಬಾ 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 ಯಂಗ್ ಕಾಣಿಸ್ತಾರೆ. ಅಂದ್ರೆ ಮಾಕ್ಟೇಲ್ ಅಲ್ಲಿ ನಾನು ಇದು ಫಸ್ಟ್ ಟೈಮ್ ನೋಡೋಕ್ಕಿಂತನೂ ಯಂಗ್ ಕಾಣಿಸ್ತಾರೆ ಅಂತ ಅನ್ಸುತ್ತೆ. ಅಂಡ್ ಶಶಾಂಕ್ ಸರ್, ನಮ್ಮ ಡೈರೆಕ್ಟರ್ ಶಶಾಂಕ್ ಸರ್ ಲವ್ 360ಗೂ ಅವರೇ ಮಾಡ್ತಿದ್ದು. ಈ ಸಿನಿಮಾನು ಬ್ರಾಟ್ ಸಿನಿಮಾ, ಇಷ್ಟು ಐಡಿಯಾಸ್ ಎಲ್ಲಿಂದ ಬರ್ತಾವೋ ಗೊತ್ತಿಲ್ಲ, ಬಟ್ ಇಟ್ಸ್ ಅಮೇಸಿಂಗ್ ಕಾನ್ಸೆಪ್ಟ್. ತುಂಬ ಬ್ಯೂಟಿಫುಲ್ ಆಗಿದೆ. ಎಂಡಿಂಗ್ ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿದೆ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಟ್ಟಿದ್ದಾರೆ. ಆ್ಯಂಡ್ ಸಿನಿಮಾಟೋಗ್ರಫಿ ಇಸ್ ಅಗೇನ್ ಬ್ಯೂಟಿಫುಲ್. ಅಭಿಲಾಷ್ ಕಲಾಟಿ ಅವರು ಅದೆಲ್ಲ 360, ಫೈರ್ಫ್ಲೈ, ನನ್ನ ಸಿನಿಮಾಗಳು ಮಾಡಿರುವಂಥ ಸಿನಿಮಾಟೋಗ್ರಫರ್. ಆ್ಯಂಡ್ ಅವರು ಪ್ರತಿ ಸಿನಿಮಾಲು ಅವ್ರ ಫ್ರೇಮಿಂಗ್ಸ್ ಆರ್ ಅಮೇಸಿಂಗ್, ಬ್ಯೂಟಿಫುಲಿ, ಸೋ ಪ್ಯಾಷನೇಟ್. ಅವರು ಸಿನಿಮಾಟೋಗ್ರಫಿ ತಗೊಂಡ್ರೆ. ಆ್ಯಂಡ್ ಮ್ಯೂಸಿಕ್ ಅರ್ಜುನ್ ಜನ್ಯ ಅವ್ರ ಬಗ್ಗೆ ಹೇಳೋ ಅವಶ್ಯಕತೆನೇ ಇಲ್ಲ, ಅದ್ಭುತವಾಗಿ ಮಾಡಿದ್ದಾರೆ. ಆ್ಯಂಡ್ ಹೀರೋಯಿನ್ ಹಸ್ ಡನ್ ಅ ಬ್ಯೂಟಿಫುಲ್ ಜಾಬ್. ಶಿ ಲುಕ್ಸ್ ವೆರಿ ಪ್ರಿಟಿ. ಆ್ಯಂಡ್ ಐ ವಿಶ್ ಆಲ್ ದಿ ಬೆಸ್ಟ್ ಟು ದ ಎಂಟೈರ್ ಟೀಮ್. ಚೆನ್ನಾಗೈತೆ, ಇನ್ನು ಮುಂದೆ ಓಡಲಿ, ಎಲ್ಲ ಒಳ್ಳೇದಾಗಲಿ. ಈಗಷ್ಟೇ ಬ್ರಾಟ್ ಸಿನಿಮಾ ನೋಡ್ಕೊಂಡು ಬಂದೆ. ಒಂದು ಪಕ್ಕಾ ಫ್ಯಾಮಿಲಿ ಎಂಟರ್ಟೈನರ್ ಅಂತಾನೆ ಹೇಳ್ಬೋದು. ನನ್ನ ಹೆಸರಿಗೆ ತಕ್ಕಂಗೆ ಕೃಷ್ಣ ಅವ್ರನ್ನ ಬ್ರಾಟ್ ತರಾನೇ ತೋರಿಸಿದ್ದಾರೆ. ಅವ್ರ ಸ್ಟೈಲಿಂಗ್ ಅಂತೂ ತುಂಬಾನೇ ಚೆನ್ನಾಗಿದೆ. ಆ್ಯಂಡ್ ಪ್ರತಿಯೊಂದು ಆರ್ಟಿಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಸಿನಿಮಾ ಅಲ್ಲಿ ಆಕ್ಟ್ ಮಾಡಿದ್ದಾರೆ. ಆ್ಯಂಡ್ ಟು ಮೆನ್ಷನ್ ಸಿನಿಮಾಟೋಗ್ರಫಿ ಅಂತೂ ಅದ್ಭುತವಾಗಿದೆ. ಆ ಡ್ರೋನ್ ಶಾಟ್ಸ್ ಎಲ್ಲ ತೋರಿಸಿದ್ದಾರೆ, ಇಟ್ಸ್ ವೆರಿ ಬ್ಯೂಟಿಫುಲ್. ಆ್ಯಂಡ್ ಅಫ್ಕೋರ್ಸ್ ಶಶಾಂಕ್ ಸರ್ ಅವರ ಡೈರೆಕ್ಷನ್ ಬಗ್ಗೆ ಎರಡು ಮಾತಿಲ್ಲ, ತುಂಬಾ ಒಳ್ಳೆ ಡೈರೆಕ್ಷನ್. ಎಲ್ಲೂ ಒಂದ್ ಕಡೆನೂ ಬೋರ್ ಆಗ್ದಂಗೆ ಸಿನಿಮಾನ ಸ್ಮೂತ್ ಆಗಿ ತಗೊಂಡು ಹೋಗಿದ್ದಾರೆ. ಆ್ಯಂಡ್ ಲಾಸ್ಟ್ ಟ್ವಿಸ್ಟ್ ಅಂತೂ ತುಂಬಾನೇ ಚೆನ್ನಾಗಿದೆ. ಟ್ವಿಸ್ಟ್ ಎಲ್ಲ ಹೇಳಕ್ಕಾಗಲ್ಲ, ಅದನ್ನೆಲ್ಲ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಎಲ್ಲರನ್ನೂ ಕರ್ಕೊಂಡ್ಬಂದು ಸಿನಿಮಾ ಥಿಯೇಟ್ರಲ್ಲಿ ನೋಡಿ. ಈ ಸಿನಿಮಾನ ಮಿಸ್ ಮಾಡ್ಕೋಬೇಡಿ. ಥ್ಯಾಂಕ್ ಯು. ನಮಸ್ತೆ. ನಾನೀಗ ಒಂದು ಅದ್ಭುತವಾದ ಸಿನಿಮಾ ನೋಡಿದೆ, ಬ್ರಾಟ್. ಶಶಾಂಕ್ ಡೈರೆಕ್ಟ್ ಮಾಡಿರೋದು. ಶಶಾಂಕ್ ನನ್ನ ಶಿಷ್ಯ. ನಿರ್ದೇಶಕನಾಗಬೇಕು ಅಂತ ನನ್ನ ಹತ್ರ ಬಂದಾಗಿಂದ ನಿರ್ದೇಶಕನಾದ ಆಗೋವರೆಗೂ ನನ್ನ ಜೊತೆ ಕೆಲಸ ಮಾಡಿದ ಒಂದು ಅದ್ಭುತವಾದ ಪ್ರತಿಭೆ. ಒಬ್ಬರ ಜೊತೆನೇ ಕೆಲಸ ಮಾಡಿ. ಹೌದು, ನನ್ನೊಬ್ಬನ ಜೊತೆನೆ ನಿರ್ದೇಶಕನಾಗಬೇಕು ಅಂತ ಬಂದಾಗಿಂದ ನಿರ್ದೇಶಕನಾಗೋವರೆಗೂ ನನ್ನ ಜೊತೆನೇ ಇದ್ದದ್ದು. ಹತ್ತತ್ರ 12 ವರ್ಷಗಳ ಮೇಲೆ. ಬರೀ ಸಹ ನಿರ್ದೇಶಕನಾಗಿರಲಿಲ್ಲ, ಈಸ್ ಮೈ ಲೈಕ್ ಬ್ರದರ್. ಆ ರೀತಿ ಒಂದು ಅಟ್ಯಾಚ್ಮೆಂಟ್. ಶಶಾಂಕ್ ಅಂದ್ರೇನೆ ಒಂದು ಅಚ್ಚುಕಟ್ಟು, ಬಹಳ ನೀಟ್ ವರ್ಕ್. ಅದು ಅಲ್ಲಿಂದ ಇಲ್ಲಿವರೆಗೂ ಕೂಡ ಕ್ಯಾರಿ ಆಗಿದೆ. ಬಹಳ ಅದ್ಭುತವಾದ ಪ್ರಯತ್ನಗಳನ್ನ ಮಾಡ್ತಾ ಬಂದಿದ್ದಾರೆ. ಅದರಲ್ಲಿ ಎಸ್ಪೆಷಲಿ ಈ ಸಿನಿಮಾ ಬ್ರಾಟ್ ಬಹಳ ಒಂದು ತುಂಬ ಡಿಫರೆಂಟ್ ಅಟೆಂಪ್ಟ್ ಇದು. ಟೋಟಲಿ ಡೈರೆಕ್ಟರ್ ಫಿಲ್ಮ್. ಯಾಕೆಂದ್ರೆ ಈ ಥರ ಸ್ಕ್ರಿಪ್ಟ್ಗಳನ್ನ ಹ್ಯಾಂಡ್ ಮಾಡೋದು ತುಂಬ ಕಷ್ಟ, ತುಂಬಾನೇ ಕಷ್ಟ. ಅಂಥದ್ರಲ್ಲಿ ಎಲ್ಲೂ ಕೂಡ ಒಂದು ಚೂರು ಅದನ್ನ ಮಿಸ್ ಮಾಡದೆ ಕ್ಯಾರಿ ಮಾಡಿದ್ದಾರೆ. ಆಮೇಲೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋದು ಎಲ್ಲ ಕಲಾವಿದರು, ಎಸ್ಪೆಷಲಿ ಹೀರೋ ಕೃಷ್ಣ ಅವರು ತುಂಬ ಲೀಲಾಜಾಲವಾಗಿ ಮಾಡಿದ್ದಾರೆ ಆ ಪಾತ್ರನ. ಉಳಿದ ಎಲ್ಲ ಕ್ಯಾರೆಕ್ಟರ್ಗಳಿರ್ಬೋದು, ತಂತ್ರಜ್ಞರಿರ್ಬೋದು, ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಎಲ್ಲರೂ ಕೂಡ. ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು, ತುಂಬ ಎಂಟರ್ಟೈನಿಂಗ್ ಆಗಿದೆ. ನಮಸ್ಕಾರ. ತುಂಬ ನಿಮಗೂ ಧನ್ಯವಾದ. ಕಂಗ್ರ್ಯಾಚುಲೇಷನ್, ತುಂಬ ಚೆನ್ನಾಗಿ ಮಾಡಿದ್ದೀರಿ ನೀವು, ಒಳ್ಳೆಯದಾಗಿ. ನಿರ್ಮಾಪಕರು ಕೂಡ ತುಂಬ ಧಾರಾಳವಾಗಿ ಸಿನಿಮಾ ಮಾಡೋದಕ್ಕೆ ಅವಕಾಶಗಳನ್ನ ಮಾಡಿಕೊಟ್ಟಿದ್ದಾರೆ. ಬಹಳ ಅದ್ಭುತವಾದ ಪ್ರಯತ್ನ, ಬ್ರಿಲಿಯಂಟ್ ಪ್ರಯತ್ನ, ಹೊಸತನ ಇದೆ. ಆಮೇಲೆ ಹೆಜ್ಜೆ ಹೆಜ್ಜೆಗೂ ತುಂಬ ಕುತೂಹಲ. ಸರ್ ಬನ್ನಿ, ಕಂಗ್ರ್ಯಾಚುಲೇಷನ್. ಆ ಪಾತ್ರನ ತುಂಬ ಲೀಲಾಜಾಲವಾಗಿ ಮಾಡಿದ್ದೀರಿ ನೀವು. ಆಮೇಲೆ ಆ ಸಿನಿಮಾ ತುಂಬ ಅದ್ಭುತವಾಗಿ ಕಟ್ಕೊಟ್ಟಿದ್ದಾರೆ. ನಾನು ಆಗಲೇ ಹೇಳಿದೆ, ನಾನು ಈ ಥರ ಸ್ಕ್ರಿಪ್ಟ್ಗಳನ್ನ ಹ್ಯಾಂಡಲ್ ಮಾಡೋದು ತುಂಬ ಕಷ್ಟ. ಅದು ಡೈರೆಕ್ಟರ್ ಸ್ಟ್ರೆಂತ್. ಅದು ಆ ಸ್ಟ್ರೆಂತು ಶಶಾಂಕ್ ಇದೆ, ಅದನ್ನು ಪ್ರೂವ್ ಮಾಡಿದ್ದಾರೆ. ಭಾಳ ಅದ್ಭುತವಾಗಿದೆ ಸಿನಿಮಾ. ತಾವೆಲ್ಲರೂ ಕೂಡ ಥಿಯೇಟ್ರಿಗೆ ಬಂದು ಈ ಸಿನಿಮಾ ನೋಡಿ, ಭಾಳ ತುಂಬ ಇಷ್ಟ ಆಗುತ್ತೆ ನಿಮ್ಮೆಲ್ರಿಗೂ ಕೂಡ. ತುಂಬ ಕುತೂಹಲವಾಗಿದೆ, ಹೊಸತನ ಇದೆ. ನನಗನ್ಸುತ್ತೆ ತುಂಬ ದೊಡ್ಡಿಟ್ಟಾಗುತ್ತೆ ಈ ಸಿನಿಮಾ, ಆಗಬೇಕು. ತಾವೆಲ್ಲರೂ ಕೂಡ ಬಂದು ಥಿಯೇಟ್ರಿಗೆ ಬಂದು ಈ ಸಿನಿಮಾ ನೋಡಿ, ನಿಮ್ಗೆ ನಿಜವಾಗೂ ಕೂಡ ಭಾಳ ಒಂದು ಹೊಸ ಅನುಭವ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಬ್ರಾಟ್ ಟೀಮ್ಗೆ ಒಳ್ಳೇದಾಗಲಿ, ದೊಡ್ಡ ಸಕ್ಸಸ್ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ಕೊತೀನಿ ಸರ್. ಥ್ಯಾಂಕ್ ಯು. ಸರ್ ಎಲ್ರಿಗೂ ನಮಸ್ಕಾರ. ಜಸ್ಟ್ ಬ್ರಾಟ್ ಸಿನಿಮಾ ನೋಡಿ ಬರ್ತಾ ಇದ್ದೀವಿ. ತುಂಬಾನೇ ಚೆನ್ನಾಗಿದೆ ಸಿನಿಮಾ. ಅಫ್ಕೋರ್ಸ್ ಇಟ್ ಇಸ್ ಶಶಾಂಕ್ ಸರ್ ಸಿನಿಮಾ. ಅವ್ರ ಸಿನಿಮಾದಲ್ಲಿ ಯಾವತ್ತೂ ನೀಟ್ ಅಂಡ್ ಕ್ಲೀನ್ ಆಗಿರುತ್ತೆ. ನೋಡೋದಕ್ಕೆ ಒಂದು ಫ್ಯಾಮಿಲಿ ಅಂತ ಹೋದಾಗ ಇಟ್ಸ್ ವೆರಿ ಕಲರ್ಫುಲ್ ಅಂಡ್ ಲುಕ್ಸ್ ವೆರಿ ನೈಸ್. ಶಶಾಂಕ್ ಸರ್ ಸಿನಿಮಾದಲ್ಲಿ ಹೇಗಿರುತ್ತೆ ಅಂತಂದ್ರೆ ಅವ್ರ ಕ್ಯಾರೆಕ್ಟರ್ಸ್ ಹೇಗೆ ಬರೀತಾರೆ ಅಂತಂದ್ರೆ, ಇವನ್
ವಿಲನ್ ಕೂಡ ಎಟ್ ಸಮ್ ಪಾಯಿಂಟ್ ಯು ವಿಲ್ ಲೈಕ್ ಇಟ್. ಏನೋ ಒಂಥರ ಕ್ಯೂಟ್ ಅನ್ನಿಸ್ತಾರೆ. ಅಂಡ್ ದ ಮೋಸ್ಟ್ ಅಮೇಸಿಂಗ್ ಪಾರ್ಟ್ ಅಬೌಟ್ ಬ್ರಾಡ್ ಇಸ್ ಐ ಗೆಸ್ ವಿಲನ್ನೇ ನಿಮ್ಗೆ ತುಂಬಾ ನಗಿಸ್ತಾರೆ ಸಿನಿಮಾದಲ್ಲಿ. ಅಂಡ್ ಕೃಷ್ಣ ಸರ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ತುಂಬಾನೇ ಟಾಲ್ ಹ್ಯಾಂಡ್ಸಮ್ ಆಗಿ ಕಾಣಿಸ್ತಾರೆ. ಅಂಡ್ ಅವ್ರದ್ದು ಈ ಸಿನಿಮಾದಲ್ಲಿ ಏನೋ ಒಂದು ಬೇರೆ ರೀತಿ ಸ್ವಾಗ್ ಇದೆ. ಐ ಗೆಸ್ ವಿಲ್ ಲೈಕ್ ಇಟ್. ಒಂದು ಬೇರೆ ರೀತಿ ರೂಪ ಕಾಣಿಸ್ತಾ ಇದೆ ಕೃಷ್ಣ ಸರ್ ಇದು. ಅಂಡ್ ಮನೀಷಾ ಸ್ಪೆಷಲಿ ಅವ್ರದ್ದು ಸ್ಕ್ರೀನ್ ಮೆಚುರಿಟಿ ಏನಿದೆ ನಂಗೆ ತುಂಬಾನೇ ಇಷ್ಟ ಆಯ್ತು. ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ಕೂಡ ಸ್ಕ್ರೀನ್ ಮೇಲೆ. ಇನ್ಫ್ಯಾಕ್ಟ್ ಎವ್ರಿ ಕ್ಯಾರೆಕ್ಟರ್ ಎಲ್ಲರೂ ನಮ್ಮ ಫೇವ್ರೆಟ್ ಆರ್ಟಿಸ್ಟ್ಗಳಿದ್ದಾರೆ ಸಿನಿಮಾದಲ್ಲಿ. ಸೊ ತುಂಬಾನೇ ಚೆನ್ನಾಗಿ ಮೂಡ್ ಬಂದಿದೆ. ಇದು ಟೋಟಲ್ ಎಂಟರ್ಟೈನರ್. ಇವನ್ ಕ್ಲೈಮ್ಯಾಕ್ಸ್ ಕೂಡ ಆಕ್ಚುಲಿ ಕ್ಲೈಮ್ಯಾಕ್ಸ್ ಅಲ್ಲಿ ತುಂಬಾ ಜಾಸ್ತಿ ನಗಾಡ್ತೀರಾ. I love the songs in the movie, especially Gangi song is my favorite. So Arjun Janya sir ತುಂಬಾನೇ ಅಮೇಜಿಂಗ್ ವರ್ಕ್ ಮಾಡಿದ್ದಾರೆ. ಅಂಡ್ ಕ್ಯಾಮ್ರಾ ವರ್ಕ್ ಅಭಿಲಾಷ್ ಸರ್ ಇನ್ನು ತುಂಬಾನೇ ಚೆನ್ನಾಗಿದೆ. ಆಸ್ ಐ ಸೆಡ್ ತುಂಬಾನೇ ಕಲರ್ಫುಲ್ ಆಗಿದೆ. ಓವರ್ ಆಲ್ ಇಟ್ಸ್ ಎನ್ ಅಮೇಜಿಂಗ್ ವಾಚ್ ಇನ್ ಥಿಯೇಟರ್ಸ್. ಸೊ ದಯವಿಟ್ಟು ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಬಂದು ಬ್ರಾಡ್ ಸಿನಿಮಾನ ನೋಡಿ ಅಂಡ್ ಸಪೋರ್ಟ್ ದ ಟೀಮ್. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ. ಬ್ರಾಡ್ ಬ್ಯೂಟಿಫುಲ್ ಆಗಿದೆ. ಯಾಕೆಂದರೆ ಇವತ್ತಿನ ಜನರೇಷನಲ್ಲಿ, ಇವತ್ತಿನ ದಿನಗಳಲ್ಲಿ ಬೆಟ್ಟಿಂಗ್ ಬಗ್ಗೆ ಜನಗಳು, ಈ ಯಂಗ್ಸ್ಟರ್ಸ್ಗಳು ಹೇಗೆ ಹಾಳಾಗ್ತಿದ್ದಾರೆ, ಮತ್ತೆ ಒಂದು ಯೂತ್ಗೆ ಒಂದು ಒಳ್ಳೆ ಮೆಸೇಜ್ ಕೊಡುವಂಥ ಸಬ್ಜೆಕ್ಟ್ನ ಶಶಾಂಕ್ ಸರ್ ಮಾಡಿದ್ದಾರೆ. ಇದು ನಾನು ಮಂಜು ಸರ್ಗೆ ಆಲ್ ದಿ ಬೆಸ್ಟ್. ಅಂದರೆ ಕೃಷ್ಣ ಕೂಡ ನನ್ನ ಫ್ರೆಂಡು, ಆಲ್ ದಿ ಬೆಸ್ಟ್ ಕೃಷ್ಣ. ಮಂಜು ಸರ್ ಡಾಲ್ಫಿನ್ ಅದು ನನ್ನ ಹೋಮ್ ಪ್ರೊಡಕ್ಷನ್ದಾಗೆ, ಯಾಕೆಂದರೆ ನನ್ನ ಫಸ್ಟ್ ಟೈಮ್ ಪ್ರೊಡ್ಯೂಸ್ ಮಾಡುವಂಥ ಪ್ರೊಡಕ್ಷನ್ ಹೌಸು. ಸೊ ಬ್ರಾಡ್ ಆಲ್ ದಿ ಬೆಸ್ಟ್. ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ. ಬ್ಯೂಟಿಫುಲ್ ಆಗಿದೆ ಮೂವಿ. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ. ಬ್ರ್ಯಾಟ್ ಇವಾಗ ತಾನೇ ನೋಡ್ಕೊಂಡ್ ಬಂದ್ವಿ. ಬ್ರ್ಯಾಟ್ ಹೆಸರು ಹೆಂಗಿದೆಯೋ ಹಂಗೆ ಸಿನಿಮಾ ಆಪೋಸಿಟ್ ಆಗಿ ಸೂಪರ್ ಆಗಿದೆ. ಒಳ್ಳೆ ಎಂಟರ್ಟೈನರು, ಎಲ್ಲರಿಗೂ ಒಳ್ಳೆ ಫನ್ ಇದೆ. ಲಾಸ್ಟ್ ಅಲ್ಲಿ ಒಂದು ಚಿಕ್ಕ ಟ್ವಿಸ್ಟ್ ಇಟ್ಟಿದ್ದಾರೆ. ಜೊತೆಗೆ ನಮ್ಮೆಲ್ಲ ಕಲಾವಿದರು, ಶ್ರೀವತ್ಸ ಆಗಿರ್ಲಿ, ಗೌರವ್ ಆಗಿರ್ಲಿ, ಕೃಷ್ಣ ಸರ್ ಆಗಿರ್ಲಿ, ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ವರ್ಷೊಂದು ಕಾಮಿಡಿ ಪಂಚ್ ಅಂತೂ ಎಕ್ಸ್ಟ್ರಾರ್ಡಿನರಿ ಆಗಿ ಬಂದಿದೆ. ಶಶಾಂಕ್ ಸರ್ ಡೈರೆಕ್ಷನ್ ಆಸ್ ಆಲ್ವೇಸ್ ಗ್ರಿಪ್ಪಿಂಗ್ ಆಗಿದೆ. ಸೊ ಆಲ್ ದ ಬೆಸ್ಟ್ ಟು ದ ಹೋಲ್ ಟೀಮ್. ಎಲ್ಲರೂ ಬಂದು ಸಿನಿಮಾ ಥಿಯೇಟರ್ ನೋಡಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀವತ್ಸ. ಮೊದಲಿಗೆ ನನ್ನ ಶಶಾಂಕ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ನಾವು ಸ್ಕೂಲ್ ಕಾಲೇಜ್ ಟೈಮಲ್ಲಿ ಅವ್ರನ್ನ ಫಿಲಮ್ ನೋಡ್ಕೊಂಡು ಬಂದಿದ್ದು. ಇವತ್ತು ಥ್ರೂಔಟ್ ಇಡೀ ಸಿನಿಮಾ ನನ್ನೊಂದು ಸಣ್ಣ ರಿಯಾಕ್ಷನ್ಗೆ, ಒಂದು ಸಣ್ಣ ಡೈಲಾಗ್ಗಳಿಗೆ ಎಷ್ಟು ನಗ್ತಾರೆ, ಎಂಜಾಯ್ ಮಾಡ್ತಾ ಇದ್ರೆ ಭಾಳ ಖುಷಿ ಆಗುತ್ತೆ. ಥ್ಯಾಂಕ್ ಯು. ನಿಮ್ಮ ಸಪೋರ್ಟ್ ಎಲ್ಲರೂ ನನ್ನ ಮೇಲೆ ಇರಲಿ, ಎಲ್ಲರ ಮೇಲೆ ಇರಲಿ, ಟೀಮ್ ಮೇಲೆ. ಥ್ಯಾಂಕ್ ಯು. ಎಲ್ಲೂ ಬೇಜಾರಾಗಲ್ಲ, ಬೋರು ಆಗಲ್ಲ. ಆಮೇಲೆ ರೈಟ್ ಪ್ಲೇಸ್ಮೆಂಟ್ಸ್ ಅಲ್ಲಿ ಸಾಂಗ್ ಆಗಲಿ, ಫೈಟ್ಸ್ ಆಗಲಿ ಎಲ್ಲ ರೈಟ್ ಪ್ಲೇಸ್ಮೆಂಟ್ಸ್ ಅಲ್ಲಿ ಮಾಡಿದ್ದಾರೆ. ಯಾವುದೇ ರೀತಿಯಾದ ಲ್ಯಾಗ್ ಇಲ್ಲ, ಏನಿಲ್ಲ. ಇಡೀ ಸಿನಿಮಾ ಸೂಪರ್ ಎಂಟರ್ಟೈನರ್. ಎವ್ರಿ ಒನ್ ಶುಡ್ ವಾಚ್ ಬ್ರಾಡ್ ತಂಡಕ್ಕೆ ಒಳ್ಳೇದಾಗ್ಲಿ, ಹಾಗೆ ಡಾರ್ಲಿಂಗ್ ಕೃಷ್ಣ ಅವ್ರಿಗೆ ಒಳ್ಳೇದಾಗ್ಲಿ, ಶಶಾಂಕ್ ಅವ್ರಿಗೆ ಒಳ್ಳೇದಾಗ್ಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಹಾಗೆ ಇನ್ನೊಂದು ಶಾಕಿಂಗ್ ವಿಷಯ ಇದೆ, ಅದನ್ನ ನವೀನ್ ಅವ್ರು ಹೇಳ್ತಾರೆ. ಜಸ್ಟ್ ಮಿಸ್ ಮಾಡೋದು. ಹಾಯ್, ಎಲ್ಲರಿಗೂ ನಮಸ್ಕಾರ. ಬ್ರಾಡ್ ಸಿನಿಮಾ ನೋಡ್ಕೊಂಡ್ ಬಂದ್ವಿ. ನಿಮ್ಮ ಟ್ರೈಲರ್ನಾಗ ನಿಮಗೆ ಗೊತ್ತಾಗಿರುತ್ತೆ ಯಾವ್ದ್ರ ಸುತ್ತ ಈ ಸಿನಿಮಾ ಇದೆ ಅಂತ ಅನ್ಕೊಂಡು. ತುಂಬ ಫೇಮಸ್ ಆಗಿರುವ ಗೇಮ್ ಜೊತೆಗೆ ಪ್ರಚಲಿತದಲ್ಲಿರುವಂಥ ಒಂದು ಗೇಮ್ ಸುತ್ತ, ಗೇಮ್ ಥರನೇ ಪಿಕ್ಚರ್ ಹೇಳ್ದಾರ ಅಂತ ಅನ್ಸುತ್ತೆ. ಬಿಕಾಸ್ ಅಷ್ಟು ಎಂಟರ್ಟೈನಿಂಗ್ ಆಗಿ ತೋರಿಸಿದ್ದಾರೆ ಸಿನಿಮಾನ. ಶಶಾಂಕ್ ಸರ್ ಸಿಕ್ಸರಿಂದ ಒಬ್ಬರು ಆಕ್ಟರ್ಗಳಿಗೆ ಕನ್ಸಿಸ್ಟೆನ್ಸಿ ತೊಂದರೆ ಇರೋದಿಲ್ಲ, ಬಟ್ ಡೈರೆಕ್ಟರ್ಸ್ ಆಗಿ ಆ ಕ್ರಿಯೇಟಿವ್ ಜಾಬ್ ಇರ್ತೈತಲ್ಲ, ಆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋದು ಇರ್ತಲ್ಲ, ಭಾಳ ಚಾಲೆಂಜಿಂಗ್ ಅನಿಸುತ್ತೆ. ಪ್ರತಿ ಸಿನಿಮಾದಲ್ಲೂ ಕೂಡ ತುಂಬ ಪ್ರಾಮಿಸಿಂಗ್ ಆಗಿ, ಪ್ರತಿ ಸಿನಿಮಾನು ಅಷ್ಟೇ ಎಂಟರ್ಟೈನಿಂಗ್ ಆಗಿ ಭಾಳ ಸೋತ್ನಾಗೆ ತೊಗೊಂಡ್ಬಂತು. ಈ ಸಿನಿಮಾನು ಕೂಡ ಇಟ್ ವಿಲ್ ನಾಟ್ ಡಿಸಪಾಯಿಂಟ್ ಯು. ಆ್ಯಂಡ್ ಕೃಷ್ಣ ಲುಕ್ಸ್ ಅಮೇಝಿಂಗ್, ಸಕಾಲಾಗಿ ಕಾಣಿಸ್ತಾರೆ. ಆ್ಯಂಡ್ ಈ ಒಂದು ಫೀಮೇಲ್ ಲೀಡ್, ಎಂಟೈರ್ ಕಾಸ್ಟ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಆ್ಯಂಡ್ ತುಂಬ ಚೆನ್ನಾಗಿ ಕೂರಿಸ್ತಾರೆ ಸಿನಿಮಾನ. ಸಖತ್ ಬ್ಯೂಟಿಫುಲ್ ಆಗಿ ಕಟ್ಕೊಟ್ಟಾರೆ. ಅಂದರೆ ಶುರುವಿಂದ ಕೊನೆ ತನಕನೂ ಆ ಕ್ಯೂರಿಯಾಸಿಟಿ ಅಲ್ಲಲ್ಲ ಥ್ರಿಲ್ ಕೊಟ್ಕೊಂಡು ನಗಿಸ್ಕೊಂಡು ಪ್ರಾಪರ್ ಎಂಟರ್ಟೈನರು, ಫ್ಯಾಮಿಲಿ ಎಂಟರ್ಟೈನರ್ ಅಂತ ಹೇಳ್ಬೋದು. ಎಲ್ಲರೂ ಒಟ್ಟಿಗೆ ನೋಡುವಂಥ ಸಿನಿಮಾ. ಆ್ಯಂಡ್ ನಿರ್ಮಾಪಕರು ಮಂಜುನಾಥ್ ಸರ್ ನಮ್ಮ ಊರವರು. ಇದಕ್ಕಿಂತ ಮೊದಲ ಒಂದು ಸೂಪರ್ ಹಿಟ್ ಸಿನಿಮಾ ಕೊಟ್ಟಿದ್ರು, ಅದನ್ನು ಒಳ್ಳೆ ಎಂಟರ್ಟೈನರು, ಅದು ಫಸ್ಟ್ ರ್ಯಾಂಕ್ ರಾಜು ಅಂತ. ಇವಾಗ ಮತ್ತೊಂದು ಎಂಟರ್ಟೈನಿಂಗ್ ಸಿನಿಮಾ ಜೊತೆಗೆ ಬಂದಾರ. ನಿಮ್ಮ ಆಶೀರ್ವಾದ ಇರಲಿ ಇಡೀ ತಂಡದ ಮೇಲೆ. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಟೀಮ್ ಬ್ರಾಡ್. ಚಲೋ ಇತ್ತು ಸಿನಿಮಾ. ಶಶಾಂಕ್ ಸರ್ ಮತ್ತು ಕೃಷ್ಣ ಅವರು ಹಿಂದಿನ ಸಿನಿಮಾದಲ್ಲಿ ನಾನು ಪಾತ್ರ ಆಗಿದ್ದೆ. ಒಂದು ಒಳ್ಳೆ ಫ್ಯಾಮಿಲಿ ಸಬ್ಜೆಕ್ಟ್ ಕೊಟ್ಟಿದ್ರು. ಈಗ ಒಂದು ಒಳ್ಳೆ ಥ್ರಿಲ್ಲರ್ ಸಿನಿಮಾ ಕೊಟ್ಟಿದ್ದಾರೆ. ಈ ಅಂದರೆ
ಒಂದೊಳ್ಳೆ ಬೆಟ್ಟಿಂಗ್ ಅನ್ನೋದಂತ ಒಂದೊಂದು ಪಾಪ್ಯುಲರ್ ಸಬ್ಜೆಕ್ಟ್ನ ಇಟ್ಕೊಂಡು ಎಷ್ಟು ಎಂಟರ್ಟೈನಿಂಗ್ ಆಗಿ ಹೇಳ್ಬೋದು ಅಷ್ಟೇ ಎಂಟರ್ಟೈನಿಂಗ್ ಆಗಿ ಹೇಳಿದ್ದಾರೆ. ಸಿನಿಮಾ ಬಹಳ ಅಂದರೆ ತುಂಬ ಚೆನ್ನಾಗಿ ಎಂಟರ್ಟೈನ್ ಮಾಡುತ್ತೆ. ಕೊನೆವರೆಗೂ ಸೀರಿಯಸ್ ಸಬ್ಜೆಕ್ಟ್ ಆದ್ರೂ ಅದನ್ನ ಅಂದರೆ ಲೈಟ್ ಹಾರ್ಟೆಡ್ ಒಂದು ಹ್ಯೂಮರಲ್ಲಿ ತಗೊಂಡು ಹೋಗ್ತಾರೆ. ಕೃಷ್ಣ ಅವ್ರು ಇರ್ಬೋದು, ನಮ್ಮ ರಮೇಶ್ ಇಂದಿರಾ ಸರ್ ಇರ್ಬೋದು, ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸ್ಪೆಷಲ್ ಕಂಗ್ರ್ಯಾಚುಲೇಷನ್ಸ್ ಶಶಾಂಕ್ ಸರ್ಗೆ. ಈ ಥರ ಇನ್ನೊಂದಷ್ಟು ಬೇರೆ ಬೇರೆ ಜಾನರ್ಗಳನ್ನ ಟ್ರೈ ಮಾಡ್ತಾ ಇರಿ ಅಂತ. ಥ್ಯಾಂಕ್ ಯು. ಫ್ರೆಂಡ್ಸ್ಗೆ, ಫ್ಯಾಮಿಲೀಸ್ಗೆ ಎಲ್ಲರಿಗೂ ತಗೊಂಡೋಗಿ. ಅಂಡ್ ಬ್ಯಾಟಿಸಮ್ ಬಿಗಿನ್ಸ್ on 31st October. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಸೊ ಮೊದಲನೇದಾಗಿ ಶಶಾಂಕ್ ಸರ್ ಈ ಸಿನಿಮಾದಲ್ಲಿ ನಮ್ಗೆ ಅವಕಾಶ ಕೊಟ್ಟಿರೋದಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇದ್ದೀನಿ. ಸಿನಿಮಾ ಅಂತೂ ಅದ್ಭುತವಾಗಿ ಬಂದಿದೆ. ಅಂದ್ರೆ ನಮ್ಮ ಸಿನಿಮಾನ ನಾವೇ ಹೊಗಳೋದು ಅಷ್ಟು ಚೆನ್ನಾಗಿರಲ್ಲ ಅನ್ಸುತ್ತೆ. ಬಟ್ ಇಡೀ ಬ್ರ್ಯಾಟ್ ಸಿನಿಮಾ, ನಾನು ಫಸ್ಟ್ ಟೈಮ್ ಸಿನಿಮಾ ನೋಡಿದ್ದು, ಅದ್ಭುತವಾಗಿದೆ. ಎಲ್ಲೂ ಬೋರ್ ಆಗಲ್ಲ. ಇಡೀ ಸಿನಿಮಾ ಅಂದ್ರೆ ಒಂದು ಮೆಸೇಜ್ ಇಟ್ಕೊಂಡು ಇಡೀ ಕಥೆನ ಸೂಪರ್ ಆಗಿ ಶಶಾಂಕ್ ಸರ್ ಹೇಳಿದ್ದಾರೆ. ಶಶಾಂಕ್ ಸರ್ ಬಗ್ಗೆ ಮಾತಾಡೋದು ಅವರು ಇಂಡಸ್ಟ್ರಿಲಿ ಒಂಥರ 100% ಸಕ್ಸಸ್ ರೇಟ್ ಇರುವಂತ ಡೈರೆಕ್ಟರ್ ಅವರು. ಚಿಕ್ಕ ವಯಸ್ಸಿನ ನೋಡ್ಕೊಂಡಿದ್ವಿ. ಅವ್ರ ಡೈರೆಕ್ಷನ್ ಅಲ್ಲಿ ನಮ್ಗೆ ಅವಕಾಶ ಕೊಟ್ಟಿದ್ದು ನಮಗೆ ತುಂಬಾ ಖುಷಿ ಆಗ್ತಾ ಇದೆ. ಸಿನಿಮಾ ತುಂಬಾ ಚೆನ್ನಾಗಿದೆ. ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಹೋಗಿ ಫ್ಯಾಮಿಲಿ ಸಮೇತ, ಮಕ್ಕಳು ಸಮೇತ ಕರ್ಕೊಂಡು ಹೋಗಿ ಸಿನಿಮಾ ನೋಡಿ. ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ಸುಭೀಶ್. ಸೊ ಶಶಾಂಕ್ ಸರ್ ಜೊತೆ ನಂದು ಎರಡನೇ ಸಿನಿಮಾ, ಕೌಶಲ್ಯ ಸುಪಜಾರ ಮೊದಲು ಆ್ಯಕ್ಟ್ ಮಾಡಿದ್ದೆ. ಸೊ ನಮ್ಗಂತೂ ತುಂಬ ಖುಷಿ ಇದೆ. ಸೊ ಆಡಿಯನ್ಸ್ ರಿಯಾಕ್ಷನ್ ಆಗಿರ್ಬೋದು. ಆ್ಯಂಡ್ ಒನ್ ಮೋರ್ ಥಿಂಗ್ ಏನು ಹೇಳಬೇಕು ಅಂದರೆ, ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಮಾಡೋದ್ರಲ್ಲಿ ಶಶಾಂಕ್ ಸರೀಸ್ ಅವ್ರದ್ದೊಂದು ಅದೇನು ಮಾರ್ಕ್ ಇದೆಯೋ, ಆ ಸೀಲ್ ಇದೆಯೋ, ಅದನ್ನು ಬಿಟ್ಕೊಟ್ಟಿಲ್ಲ. ತುಂಬ ಚೆನ್ನಾಗಿ ಬಂದಿದೆ. ನಮಗಂತೂ ತುಂಬ ಖುಷಿ ಆಗಿದೆ. ಸೊ ಎಲ್ಲರೂ ಥಿಯೇಟ್ರಲ್ಲಿ ಸಿನಿಮಾ ನೋಡಿ ನಮ್ಮಂಥವ್ರನ್ನೆಲ್ಲ ಬೆಳೆಸಬೇಕು, ಸಪೋರ್ಟ್ ಮಾಡಬೇಕು. ಆ್ಯಂಡ್ ಮೇನ್ಲಿ ಶಶಾಂಕ್ ಸರ್ ಯಾವತ್ತು ಹೊಸಬ್ರಿಗೆ ತುಂಬ ಅವಕಾಶಗಳನ್ನ ಕೊಡ್ತಾರೆ. ಅಂಥದ್ರಲ್ಲಿ ನಮಗೆ ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟರ್ ಸಿಕ್ಕಿ ಆ ವೆಯ್ಟೇಜ್ನ ತುಂಬಿರೋದಕ್ಕೆ ನಾವು ಥ್ಯಾಂಕ್ಸ್ ಹೇಳಲೇಬೇಕು. ಸೊ ಕನ್ನಡ ಜನತೆ ಇದನ್ನ ದಯವಿಟ್ಟು ಥಿಯೇಟ್ರಲ್ಲಿ ಬಂದು ನೋಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀವಿ. ತುಂಬ ಥ್ಯಾಂಕ್ಸ್. ಹೀರೋ ಬಂದು ಕತೆ ಶಶಾಂಕ್ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಕಥೆನ. ಆ್ಯಂಡ್ ತುಂಬ ಪ್ಲಾಟ್ ಟ್ವಿಸ್ಟ್ ಇದೆ ಈ ಕಥೆಯಲ್ಲಿ. ಇದನ್ನ ಡೆಫಿನೆಟ್ಲಿ ನೀವು ಥಿಯೇಟ್ರ್ ಬಂದು ನೀವು ಎಂಜಾಯ್ ಮಾಡಬೇಕು. ಆ್ಯಂಡ್ ಒನ್ ಆಫ್ ದ ಟ್ರೂ ಎಂಟರ್ಟೈನರ್ಸ್ ಆಫ್ ದಿಸ್ ಇಯರ್ ಅಂತ ಹೇಳ್ಬೋದು ಈ ಸಿನಿಮಾನ. ಆಲ್ ದ ಬೆಸ್ಟ್ ಟು ಬ್ರ್ಯಾಟ್. ಆ್ಯಂಡ್ ಎಲ್ಲರೂ ಥಿಯೇಟ್ರಿಗೆ ಬಂದೇ ನೋಡಿ. ಥ್ಯಾಂಕ್ ಯು. ಎಲ್ಲ ಪೇಯ್ಡು ಜೈಕಾರಗಳು. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಫಸ್ಟ್ಲಿ ಪೇಷನ್ಸ್ ಇಂದ ಸಿನಿಮಾ ನೋಡಿ ನಿಮ್ಮ ಚಾನಲ್ಗಳಲ್ಲಿ ತೋರಿಸ್ತೀರಾ. ಸೊ ಈ ಸಿನಿಮಾದಲ್ಲಿ ಡಾರ್ಲಿಂಗ್ ಕೃಷ್ಣ ಸರ್ ಅವ್ರ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಒಂದು ಗ್ರೂಪ್ ಆಫ್ ಬ್ರ್ಯಾಟ್ಸ್ಗಳು ಸೇರ್ಕೊಂಡ್ರೆ ಎಷ್ಟು ಕ್ವಾಟ್ಲೆಗಳು ಏನೇನು ಸಿಗಾಕೋತಾರೆ, ಏನೇನು ಮಾಡಬಾರ್ದು ಮಾಡ್ತಾರೆ ಅನ್ನೋದಕ್ಕೆ ಈ ಸಿನಿಮಾ ನೋಡ್ಬೇಕು ನೀವು. ಫಸ್ಟ್ಲಿ ಥ್ಯಾಂಕ್ ಯು ಸೋ ಮಚ್ ಶಶಾಂಕ್ ಸರ್. ಈಸ್ ಎ ಕಿಂಗ್ ಮೇಕರ್ ಫಾರ್ ಮೀ. ಅವ್ರ ಸಕ್ಸಸ್ ರೇಷಿಯೋ ಅಂತ ಬಂದರೆ 10 out of 10 ಅನ್ನೋ ಥರ. ಕಿಂಗ್ ಅಲ್ಲ, ಅವರು ಕಿಂಗ್ ಮೇಕರು. ಅಂಥವ್ರ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಚಾನ್ಸ್ ಸಿಕ್ಕಿರೋದು ನನ್ನ ಪುಣ್ಯ. ಆ್ಯಂಡ್ ನಾನು ಇಲ್ಲಿ ನಿಂತ್ಕೊಂಡು ನಿಮ್ಮ ಮುಂದೆ ಮಾತಾಡ್ತಾ ಇದ್ದೀನಿ ಅಂತಂದರೆ ನೀವೆಲ್ಲ ಇನ್ಸ್ಟಾಗ್ರಾಮಲ್ಲಿ ಸಪೋರ್ಟ್ ಮಾಡಿರೋದಕ್ಕೆ ಕಾರಣ. ಆ್ಯಂಡ್ ಥ್ಯಾಂಕ್ ಯು ಬ್ರೋ. ಬೆಳ್ಳಗೆ ಬರಂಗೆ ತೋರಿಸಿ ಸ್ವಲ್ಪ. ಸೊ ಆ್ಯಂಡ್ ಜನ ಯಾರು ನೋಡ್ತಿದ್ದಾರೆ ಅವರು. ಆ್ಯಂಡ್ ನನಗೇನು ಪ್ರೌಡ್ ಫೀಲ್ ಇದೆ ಅಂತಂದರೆ, ಈ ಸಿನಿಮಾ ನೋಡಿದ್ಮೇಲೆ ನಾನು ಯಾವ ಸಬ್ಜೆಕ್ಟ್ಗೆ ಬದ್ಧನಾಗಿ ನಿಂತಿದೆ ನನ್ನ ಕಂಟೆಂಟ್ಸಲ್ಲಿ, ಬೆಟ್ಟಿಂಗ್ ಪ್ರಮೋಷನ್ ಮಾಡಬಾರ್ದು, ಬೆಟ್ಟಿಂಗ್ ಆಡೋರು ವಿರುದ್ಧವಾಗಿ ಧ್ವನಿ ಎತ್ತುತ್ತಾ ಇದೆ. ಸೊ ಇದುವರೆಗೂ ನಾನು ಬೆಟ್ಟಿಂಗ್ ಯಾವುದೂ ವಿಡಿಯೋಸ್ಗಳನ್ನ ಪ್ರಮೋಟ್ ಮಾಡಿಲ್ಲ. ಅದೊಂದು ಹೆಮ್ಮೆ ಇದೆ. ಈ ಸಿನಿಮಾದಲ್ಲೂ ಒಂದು ಒಳ್ಳೆ ಸಬ್ಜೆಕ್ಟಲ್ಲಿ ಕೆಲಸ ಮಾಡಿದ್ದೀನಿ ಅನ್ನೋ ತೃಪ್ತಿ ಇದೆ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಜೈ ಹಿಂದ್. ಶಶಾಂಕ್ ಸರ್ ನನ್ನ ಚಾನ್ಸ್ ಕೊಟ್ಟರು. ಇದು ನನ್ನ ಮೊದಲನೇ ಮೂವಿ ಮಾಡಿರೋದು ಕನ್ನಡದಲ್ಲಿ. ತುಂಬ ಒಳ್ಳೆ ಪಾತ್ರ ಕೊಟ್ಟವ್ರೆ. ಮೂವಿ ಸಕ್ಕತ್ತಾಗಿದೆ. ಬೆಟ್ಟಿಂಗ್ ಮೇಲಿದೆ, ಗ್ಯಾಮ್ಲಿಂಗ್ ಮೇಲಿದೆ, ಆದರೆ ಫ್ಯಾಮಿಲಿ ಎಂಟರ್ಟೈನರು. ಎಲ್ಲರೂ ಬಂದು ನೋಡಿ ಹೋಗಿ. ಧನ್ಯವಾದ. ನಾನು ನಿಮ್ಮ ಕಾಮಿಡಿ ಕಿಲಾಡಿ BS ಆಚಾರ್ಯ. ಈ ಸಿನಿಮಾದಲ್ಲಿ ನಾನು ಬುಕ್ಕಿ ಬಾಬು ಕ್ಯಾರೆಕ್ಟರ್ ಮಾಡಿದ್ದೀನಿ. ಸೊ ನನ್ನಂತ ಬುಕ್ಕಿಗಳನ್ನ ನಂಬಿದ್ರೆ ಏನೇನಾಗುತ್ತೆ ಜೀವನ ಅನ್ನೋದನ್ನ ತುಂಬಾ ಚೆನ್ನಾಗಿ ತೋರಿಸಿದ್ದೀರಾ. ಸೊ ಸಿನಿಮಾದಲ್ಲಿ ಗುಂಗುರ್ಗೋದ್ಲಿದೆ ನಾನೇ ಅದು. ಈಗ ನಡೀತಾ ಇರೋ ಪ್ರೆಸೆಂಟ್ ಬೆಟ್ಟಿಂಗ್ ದಂಧೆಗಳನ್ನ ಹೇಗೆ ನಡೀತಾ ಇದೆ ಸಮಾಜ, ಹುಡುಗರೆಲ್ಲ ಹೆಂಗ್ ಕಟ್ತಾ ಇದ್ದಾರೆ ಅದರಿಂದ ಅಂತ ಒಂದು ಸುಂದರವಾದ ಚಿತ್ರ ಅಂತಾನೆ ಹೇಳ್ಬೋದು. ಸೊ ಶಶಾಂಕ್ ಸರ್ ಅವರ ವಿಭಿನ್ನವಾದ ಪ್ರಯತ್ನ. ಸೊ ನನಗೆ ಚಾನ್ಸ್ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸಿನಿಮಾ ಮೂಲಕ. ಸೊ 31st ಅಂದ್ರೆ ನಾಳೆ ರಿಲೀಸ್ ಆಗ್ತಾ ಇದೆ. ತುಂಬಾ ಚೆನ್ನಾಗಿ ಬಂದಿದೆ ಅಂತ ರಿವ್ಯೂಸ್ ಕೂಡ ಬರ್ತಾ ಇದೆ. ಸೊ ಎಲ್ಲರೂ ನೋಡಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಬ್ರ್ಯಾಟ್ ಸಿನಿಮಾ ಇವತ್ತು ಪ್ರೀಮಿಯರ್ ಶೋ ಆಗಿದೆ. ಆ್ಯಕ್ಚುಲಿ ನಿನ್ನೆಯಿಂದನೇ ಪೇಯ್ಡ್ ಪ್ರೀಮಿಯರ್ಗಳೆಲ್ಲ ಸ್ಟಾರ್ಟ್ ಆಯಿತು. ನಿನ್ನೆ ಆಲ್ರೆಡಿ ಹುಬ್ಳಿ, ಮೈಸೂರು ಮತ್ತು ಬೆಂಗಳೂರಲ್ಲಿ ತುಂಬ ಒಳ್ಳೆ ಪ್ರಶಂಸೆ ವ್ಯಕ್ತ ಆಗಿದೆ ಸಿನಿಮಾಗೆ. ಪಬ್ಲಿಕ್ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಅನ್ನೋದು ಕೇಳಿ ಖುಷಿ ಆಯಿತು. ಇವತ್ತಿನ ಶೋ ಅನ್ನೋದು ತುಂಬ ಚೆನ್ನಾಗಿ ಎಂಜಾಯ್ ಮಾಡೋದು. ಅಲ್ಟಿಮೇಟ್ಲಿ ಜನ ಎಂಜಾಯ್ ಮಾಡಬೇಕು ಅಂತೇಳಿ ಸಿನಿಮಾ ಮಾಡೋದು. ಈ ರೆಸ್ಪಾನ್ಸ್ ಸಿಗ್ತಾ ಇರೋದಕ್ಕೆ ಖುಷಿಯಾಗಿದೆ. ಇನ್ನೂ ಹೆಚ್ಚಿನ ಜನ ಇದೇ ಥರ ಥಿಯೇಟ್ರಿಗೆ ಬಂದು ಸಿನಿಮಾನ ಎಂಜಾಯ್ ಮಾಡೋದಕ್ಕೆ ಕೇಳ್ತಾರೆ.
ಎಲ್ಲ ಈ ಬಂದು ಫಿಲ್ಮ್ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ನಿನ್ನೆಯಿಂದ ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ. ನಿಮಗೂ ಈ ಫೀಲಿಂಗ್ ಹೆಂಗಿದೆ ಆರ್ ವಾಟ್ ವೆದರ್ ಯು ಲೈಕ್ ಆರ್ ನೋ, ಮೀಡಿಯಾದವರು ನೀವೆಲ್ಲ ಪ್ಲೀಸ್ ಪ್ರಮೋಟ್ ಅವರ್ ಫಿಲ್ಮ್. ಇಫ್ ಯು ಲೈಕ್ ಇಟ್, ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಎಲ್ಲ ಕರ್ನಾಟಕದ ಮೂಲೆ ಮೂಲೆಗೂ ತಲುಪಿಸಿ. ಆ್ಯಂಡ್ ವಿ ಎಕ್ಸ್ಪೆಕ್ಟ್ ನಾಳೆ ಬೆಳಿಗ್ಗೆವರೆಗೂ ಈ ಸಿನಿಮಾ ಓನ್ಲಿ ಬ್ರ್ಯಾಟ್, ಎಲ್ಲೇ ಹೋದ್ರು ಬ್ರ್ಯಾಟ್ ಸುದ್ದಿನೇ ಮಾತಾಡಬೇಕು ಅಂತ ಐ ಆಮ್ ಎಕ್ಸ್ಪೆಕ್ಟಿಂಗ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ಕಮಿಂಗ್ ಆ್ಯಂಡ್ ಬ್ಲೆಸ್ಸಿಂಗ್ ಅಸ್ ಅಗೇನ್. ಜಾಸ್ತಿ ಆಯ್ತಾ? ಎಲ್ರಿಗೂ ಸಿನಿಮಾ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ತುಂಬಾ ಹಾರ್ಡ್ ವರ್ಕ್ ಇಂದ ಪ್ಯಾಷನ್ ಇಂದ ಈ ಮೂವಿ ಮಾಡಿದ್ದೀವಿ. ಸೊ ಪ್ಲೀಸ್ everyone, please come to the theater, support us, watch this movie. It's an action packed film, youth connect ಆಗೋ ತರ ಸಿನಿಮಾ ಇದು. And response ತುಂಬಾ ಚೆನ್ನಾಗಿದೆ. ಸೊ ತುಂಬಾ ಖುಷಿ ಆಗ್ತಿದೆ. Please everyone come and support us and watch our film. You will not be disappointed. Thank you. ಸೊ ಇವತ್ತು ಥಿಯೇಟ್ರಲ್ಲಿ ಕೂತು ಒಂದು ವರ್ಷ ನಾವು ಕೆಲಸ ಮಾಡಿರೋದನ್ನ ಥಿಯೇಟ್ರಲ್ಲಿ ಜನಗಳ ಜೊತೆ ಕೂತು ನೋಡಿದಾಗ ಭಾಳ ಅಂದರೆ ಭಾಳ ಖುಷಿ ಆಯಿತು. ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ರು. ಎಲ್ಲರೂ ಮುಖದಲ್ಲಿ ನಗು ನೋಡೋದಕ್ಕೆ ಖುಷಿ ಆಯಿತು. ಆ್ಯಂಡ್ ಇದನ್ನ ಐ ಥಿಂಕ್ ಶಶಾಂಕ್ ಸರ್ ಒಬ್ಬರ ಕೈಲಿ ಸಾಧ್ಯ ಈ ಥರದೊಂದು ಸ್ಕ್ರಿಪ್ಟ್ನ ಹ್ಯಾಂಡಲ್ ಮಾಡೋಕ್ಕೆ. ಯಾಕಂದರೆ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಬೇಕು. ಅಷ್ಟು ತುಂಬ ಟ್ವಿಸ್ಟ್ಗಳಿರುವಂಥ ಒಂದು ಸ್ಕ್ರಿಪ್ಟು, ತುಂಬ ಆ ಸ್ಕ್ರೀನ್ ಪ್ಲೇಯಲ್ಲೇ ಸಿಕ್ಕಾಪಟ್ಟೆ ವಿಷಯಗಳಿದೆ. ಸೊ ಬಂದು ಥಿಯೇಟ್ರಲ್ಲಿ ಒಂದು ಹೊಸ ಥರದ ಸಿನಿಮಾ ಇದು. ಸೊ ಶಶಾಂಕ್ ಸರ್ ಕೆರಿಯರಲ್ಲೂ ಕೂಡ ಮತ್ತು ನನ್ನ ಕೆರಿಯರಲ್ಲೂ ಕೂಡ ತುಂಬ ಹೊಸ ಥರದ ಸಿನಿಮಾ. ಸೊ ಬಂದು ಥಿಯೇಟ್ರಲ್ಲಿ ನೋಡಿ ಖಂಡಿತವಾಗ್ಲೂ ಎಲ್ಲರೂ ಎಂಜಾಯ್ ಮಾಡ್ತಾರೆ. ಎಸ್ಪೆಷಲಿ ಯೂತ್ಸ್, ಕ್ರಿಕೆಟ್ ಮತ್ತು ಕ್ರಿಕೆಟ್ ಮೇಲೆ ಇಂಟ್ರೆಸ್ಟ್ ಇರೋದು, IPL ಮೇಲೆ ಇಂಟ್ರೆಸ್ಟ್ ಇರೋದು. ಸೊ ಈ ಥರದವ್ರಿಗೆ ತುಂಬ ಕನೆಕ್ಟ್ ಆಗುತ್ತೆ. ಬಂದು ಎಂಜಾಯ್ ಮಾಡ್ಕೊಂಡು ಹೋಗಿದ್ದೀವಿ. ಥ್ಯಾಂಕ್ ಯು ಸೊ ಮಚ್.